ನಿಮ್ಮ ನ್ಯೂಸ್ ರೂಮ್ ಪ್ರತಿದಿನ ರಾತ್ರಿ 9ಕ್ಕೆ. ಮುಖ್ಯಮಂತ್ರಿ ಶ್ರೀ ಬಿಎಸ್ ಯಡಿಯೂರಪ್ಪ ಅವರ ನೇತೃತ್ವದ ಸರ್ಕಾರಕ್ಕೆ ಈಗ 1 ವರ್ಷ ಪೂರೈಸಿದ ಸಾರ್ಥಕ ಭಾವ. ಮಾನ್ಯ ಮುಖ್ಯಮಂತ್ರಿಯಾಗಿ ಬಿಎಸ್ ಯಡಿಯೂರಪ್ಪ ಅಧಿಕಾರ ವಹಿಸಿಕೊಂಡಾಗ ಜನತೆಯ ಕಣ್ಣಿನಲ್ಲಿ ಯಡಿಯೂರಪ್ಪ ಸರ್ಕಾರದ ಬಗ್ಗೆ ಅಪಾರ ನಿರೀಕ್ಷೆಗಳಿದ್ವು. ಹಿಂದಿನ ಸರ್ಕಾರದ ಆಡಳಿತ ವೈಖರಿಗಳಿಂದ ಬೇಸತ್ತಿದ್ದ ಜನತೆಗೆ ಯಡಿಯೂರಪ್ಪ ಸರ್ಕಾರದ ಮೇಲೆ ಬೆಟ್ಟದಷ್ಟು ನಿರೀಕ್ಷೆ ಇತ್ತು. ಅಪಾರ ಕನಸುಗಳೂ ಇದ್ದವು. ಜನರ ನಿರೀಕ್ಷೆಗಳನ್ನ ಗುಲಗಂಜಿಯಷ್ಟು ನಿರಾಸೆಗೊಳಿಸದೆ ಹಗಲು ರಾತ್ರಿ ಶ್ರಮಿಸುತ್ತಿರುವ ಯಡಿಯೂರಪ್ಪ ಸರ್ಕಾರಕ್ಕೆ ಇದೀಗ 1 ವರ್ಷ. ಇದು ಸಂಭ್ರಮ ಪಡುವ ಕಾಲ ಅಲ್ವೇ ಅಲ್ಲ. ಆದರೂ ಎದುರಿಸಿದ ಸವಾಲುಗಳನ್ನ ಜನತೆಯ ಮುಂದೆ ಇಡುವ ಪ್ರಯತ್ನ. ಕಳೆದ 1 ಶತಮಾನದಲ್ಲೇ ಕಂಡು ಕೇಳರಿಯದ ಭಾರೀ ಪ್ರವಾಹದಂತಹ ಕ್ಲಿಷ್ಟಕರ ಸವಾಲುಗಳನ್ನು ಎದುರಿಸಿಕೊಂಡೇ ಬಿಎಸ್ ಯಡಿಯೂರಪ್ಪ ಮುಖ್ಯಮಂತ್ರಿ ಗಾದಿ ಏರಿದ್ರು. ಸವಾಲಿನೊಂದಿಗೆ ಶುರುವಾದ ಯಡಿಯೂರಪ್ಪನವರ ಸುಭದ್ರ ಆಡಳಿತ ಕೋವಿಡ್-19 ಜಾಗತಿಕ ಸೋಂಕಿನ ಸಂಕಷ್ಟಗಳ ನಡುವೆಯೂ ಅಭಿವೃದ್ಧಿಯ ದೃಢ ಸಂಕಲ್ಪದ ಒಡನೆ ಮುಂದುವರೆದಿದೆ. ಜನನಾಯಕ ಅಂತ ಅನ್ಸ್ಕೊಳ್ಳೋರು ಜನರ ನಡುವೆಯೇ ಇದ್ದು ಜನರ ಪ್ರೀತಿ ವಿಶ್ವಾಸದಿಂದಲೇ ಬೆಳೆದಿರ್ತಾರೆ. ಅವರಿಗೆ ಜನರ ಕಷ್ಟ ಸಂಕಷ್ಟಗಳು ಚೆನ್ನಾಗಿ ಗೊತ್ತಿರುತ್ತೆ. ಅವರಲ್ಲಿ ಅಭಿವೃದ್ಧಿ ಕೆಲಸವನ್ನ ಯಾವ ಜಾಗದಲ್ಲಿ, ಹೇಗೆ, ಯಾವ ಸ್ವರೂಪದಲ್ಲಿ ಕೈಗೆ ಎತ್ತಿಕೊಳ್ಳಬೇಕು ಎಂಬ ತಿಳುವಳಿಕೆ ಎಚ್ಚರ ಚೆನ್ನಾಗೇ ಇರುತ್ತೆ. ಅಂತಹ ವ್ಯಕ್ತಿಯಿಂದ ಮಾತ್ರ ಸರ್ವತೋಮುಖ ಅಭಿವೃದ್ಧಿ ಸಾಧ್ಯವಾಗುತ್ತೆ. ಮುಖ್ಯಮಂತ್ರಿ ಶ್ರೀ ಬಿಎಸ್ ಯಡಿಯೂರಪ್ಪನವರು ಜನರೊಂದಿಗೆ ಜನರಿಗಾಗಿ ಹೋರಾಡುತ್ತಾ ಜನರ ಅಂತಃಕರಣವನ್ನ ಅರ್ಥ ಮಾಡಿಕೊಂಡು ಬೆಳೆದ ಜನಾನುರಾಗಿ. ಜುಲೈ 26, 2019 ಯಡಿಯೂರಪ್ಪ ಅವರು ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡ ಕೂಡಲೇ ಎದುರಿಸಿದ ಅತಿದೊಡ್ಡ ಸವಾಲು ಅಂದ್ರೆ ರಾಜ್ಯ ಕಂಡ ಭಾರೀ ಪ್ರವಾಹ. ಸರ್ಕಾರ ಅಸ್ತಿತ್ವಕ್ಕೆ ಬಂದಾಗ ಬರದ ಛಾಯೆಯಲ್ಲಿದ್ದ ರಾಜ್ಯದಲ್ಲಿ ಕೆಲವೇ ದಿನಗಳ ಒಳಗೆ ಹಿಂದೆಂದೂ ಕಂಡರಿಯದ ಪ್ರವಾಹ ಪರಿಸ್ಥಿತಿ ಉಂಟಾಗಿತ್ತು. ಪರಿಸ್ಥಿತಿ ಎಷ್ಟು ಭೀಕರವಾಗಿತ್ತು ಅಂದ್ರೆ 25 ಜಿಲ್ಲೆಗಳ 119 ತಾಲೂಕುಗಳನ್ನು ಪ್ರವಾಹ ಪೀಡಿತ ಅಂತ ಘೋಷಿಸಲಾಗಿತ್ತು. ರಾಜ್ಯದಲ್ಲಿ ಕಳೆದ 118 ವರ್ಷಗಳ ಹಿಂದೆ ಅತಿ ಹೆಚ್ಚು ಸರಾಸರಿ ಮಳೆ ದಾಖಲಾಗಿತ್ತು. ಭಾರೀ ಪ್ರವಾಹ ಪರಿಸ್ಥಿತಿಗೆ ಜನಜೀವನ ಅಕ್ಷರಶಃ ನೀರಿನಲ್ಲಿ ಕೊಚ್ಚಿ ಹೋಗಿತ್ತು. ಜನ ಭೀತಿಗೆ ಬಿದ್ದಿದ್ರು. ಮನೆ ಮಠಗಳನ್ನ ಕಳೆದುಕೊಂಡವರು ಲಕ್ಷಾಂತರ ಮಂದಿ. ಕಣ್ಣ ಎದುರೇ ತಮ್ಮ ಮನೆಗಳನ್ನ ನೆಲಸಮವಾಗಿದ್ದನ್ನ ನೋಡಿ ಬಿಕ್ಕಿ ಬಿಕ್ಕಿ ಅತ್ತವರು ಅದೆಷ್ಟೋ. ಬದುಕೋಕೆ ಮಾತ್ರ ಅಲ್ಲ, ಒಂದೊತ್ತಿನ ಗಂಜಿಗೂ ಇಲ್ಲದಂತ ಪರಿಸ್ಥಿತಿ ತಂದೊಡ್ಡಿದ್ದ ಮಳೆರಾಯನಿಗೆ ಶಾಪ ಹಾಕಿದವರೆಷ್ಟೋ. ಅವರೆಲ್ಲರ ಸಂಕಟಕ್ಕೆ ಹೆಗಲು ಕೊಟ್ಟು ಕಣ್ಣೀರು ಒರೆಸಿದ್ದು ಯಡಿಯೂರಪ್ಪ ಎಂಬ ಜನಾನುರಾಗಿ. ಕೇವಲ ಗಂಜಿ ಕೇಂದ್ರಗಳನ್ನ ತೆರೆದರೆ ಸಾಕಾಗೋದಿಲ್ಲ ಅನ್ನೋದನ್ನ ಮನಗಂಡ ಮುಖ್ಯಮಂತ್ರಿ ಯಡಿಯೂರಪ್ಪ ಸರ್ಕಾರ ತಕ್ಷಣ ಕಾರ್ಯಪ್ರವೃತ್ತರಾಗಿ ಕೇಂದ್ರ ಸರ್ಕಾರದ ಸಹಕಾರದೊಂದಿಗೆ ಜನರ ಸ್ಥಳಾಂತರ, ಜಾನುವಾರುಗಳ ರಕ್ಷಣೆಗೆ ಕ್ರಮ ಕೈಗೊಂಡಿತ್ತು. ಭೀಕರ ಪ್ರವಾಹದಿಂದ ಅಪಾರ ಆಸ್ತಿ ನಷ್ಟ ಸಂಭವಿಸಿದ ಹಿನ್ನೆಲೆ ಕ್ಷಿಪ್ರಗತಿಯಲ್ಲಿ ಅತ್ಯಂತ ಪಾರದರ್ಶಕವಾಗಿ ಪರಿಹಾರ ವಿತರಣೆಗೆ ಕ್ರಮ ವಹಿಸಲಾಯಿತು. ಪರಿಹಾರ ವಿತರಣೆ, ಮೂಲ ಸೌಕರ್ಯ ದುರಸ್ತಿ ಮತ್ತಿತರ ಪರಿಹಾರ ಕಾರ್ಯಗಳಿಗೆ ರಾಜ್ಯ ಸರ್ಕಾರ ಒಟ್ಟು 6,108 ಕೋಟಿ ರೂಪಾಯಿ ಮಂಜೂರು ಮಾಡಿದ್ದು, ಎನ್ಡಿಆರ್ಎಫ್ ಮಾರ್ಗಸೂಚಿಗಳಲ್ಲಿ ನಿಗದಿಪಡಿಸಿರುವ ಮೊತ್ತಕ್ಕಿಂತ ಹೆಚ್ಚಿನ ಪರಿಹಾರ. ಸರ್ಕಾರದ 1,869 ಕೋಟಿ ರೂಪಾಯಿ ಪರಿಹಾರ ಕೂಡ ಯಡಿಯೂರಪ್ಪ ಅವರ ನೆರವಿನ ಕೆಲಸಕ್ಕೆ ಮತ್ತಷ್ಟು ಶಕ್ತಿ ಕೊಡ್ತು. ಆಗಿನ್ನೂ ಅಧಿಕಾರ ಸ್ವೀಕರಿಸಿದ್ದ ಯಡಿಯೂರಪ್ಪ ಅವರು ತಮ್ಮ ಸಂಪುಟ ಸಚಿವರನ್ನ ನೇಮಿಸಿರಲಿಲ್ಲ. ಅಷ್ಟರಲ್ಲಿ ರಾಜ್ಯದಲ್ಲಿ ಅತ್ಯಂತ ಭೀಕರವಾದ ಪ್ರವಾಹ ಉಕ್ಕಿ ಜನಜೀವನವನ್ನ ಅಸ್ತವ್ಯಸ್ತ ಮಾಡಿತ್ತು. ಅನುಭವಿ ಆಡಳಿತಗಾರರಾದ ಶ್ರೀ ಯಡಿಯೂರಪ್ಪನವರು ರಕ್ಷಣೆ ಮತ್ತು ವಿಪತ್ತು ನಿರ್ವಹಣೆಯ ಕಾರ್ಯದಲ್ಲಿ ಅವಿಸ್ಮರಣೀಯ ಎಂಬಂತೆ ಸ್ಪಂದಿಸಿ ಜನರಿಗೆ ಧೈರ್ಯ ನೀಡಿದರು.
ಕಾಲಿಗೆ ಚಕ್ರ ಕಟ್ಟಿಕೊಂಡಂತೆ ಇಡೀ ರಾಜ್ಯವನ್ನ ಹಗಲು ರಾತ್ರಿ ಸುತ್ತಿದ್ದ ಮುಖ್ಯಮಂತ್ರಿಗಳು ಏಕಾಂಗಿಯಾಗಿಯೇ ಸಮರ್ಥವಾಗಿ ಪ್ರವಾಹ ಪರಿಸ್ಥಿತಿ ನಿಭಾಯಿಸಿದ್ರು. ನಂತರದಲ್ಲಿ ಗೃಹ ಸಚಿವರೊಂದಿಗೆ ಪ್ರತಿ ಜಿಲ್ಲೆಯ ಪ್ರವಾಹ ಪೀಡಿತ ಸ್ಥಳಗಳಲ್ಲಿ ಸಮೀಕ್ಷೆ ನಡೆಸಿದ್ರು. ವಾಸ್ತವ ಪರಿಸ್ಥಿತಿಯನ್ನ ಕೇಂದ್ರ ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಟ್ಟು ಕೇಂದ್ರದಿಂದ ಅಗತ್ಯ ನೆರವು ಹರಿದು ಬರುವಂತೆ ನೋಡಿಕೊಂಡ್ರು. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಸಂಪರ್ಕದಲ್ಲಿ ಇದ್ದು ಅವರ ಬೆಂಬಲ ಹಾಗೂ ಮಾರ್ಗದರ್ಶನದಲ್ಲಿ ರಾಜ್ಯದ ವಿಪತ್ತಿನ ಸಂದರ್ಭವನ್ನ ಪರಿಣಾಮಕಾರಿಯಾಗಿ ನಿಭಾಯಿಸುವುದರಲ್ಲಿ ಯಶಸ್ವಿಯಾದರು. ಪ್ರವಾಹ ಪರಿಸ್ಥಿತಿಯನ್ನ ಸಮರ್ಥವಾಗಿ ನಿಭಾಯಿಸಿದ ಮಾನ್ಯ ಯಡಿಯೂರಪ್ಪ ಸರ್ಕಾರಕ್ಕೆ ಉಪಚುನಾವಣೆಯಲ್ಲಿ ಸರ್ಕಾರವನ್ನ ಮತ್ತಷ್ಟು ಗಟ್ಟಿಗೊಳಿಸುವ ಮೂಲಕ ಜನತೆಯೇ ಆಶೀರ್ವಾದ ನೀಡಿದರು. ರಾಷ್ಟ್ರೀಯ ಹೆಮ್ಮೆ, ನಾಡಿನ ಪ್ರಗತಿ ಎರಡನ್ನೂ ಧ್ಯಾನಿಸುವ ನಾಯಕನಾಗಿ ಹಲವು ಕಾರ್ಯಕ್ರಮಗಳನ್ನು ಅನುಷ್ಠಾನಕ್ಕೆ ತಂದರು. ಮುಖ್ಯಮಂತ್ರಿ ಯಡಿಯೂರಪ್ಪನವರ ಆಡಳಿತ ಆರಂಭವಾದಾಗ ರಾಜ್ಯ ಸರ್ಕಾರ ಆರ್ಥಿಕವಾಗಿ ಸಂಕಷ್ಟ ಎದುರಿಸ್ತಾ ಇತ್ತು. ಬೊಕ್ಕಸದಲ್ಲಿ ಹಣ ಇಲ್ಲ ಅನ್ನುತ್ತಿರುವಾಗಲೇ ಜನಸ್ನೇಹಿಯಾದ ರಾಜ್ಯದ ಸಮಗ್ರ ಅಭಿವೃದ್ಧಿಗೆ ಒತ್ತು ನೀಡುವ ಬಜೆಟ್ ಮಂಡಿಸಿದ್ರು. ಮುಖ್ಯಮಂತ್ರಿಗಳು ಅಧಿಕಾರ ಸ್ವೀಕರಿಸಿದ ಕೂಡಲೇ ಕೈಗೊಂಡ ಪ್ರಮುಖ ನಿರ್ಧಾರ ಅಂದರೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯ ಫಲಾನುಭವಿಗಳಿಗೆ ರಾಜ್ಯ ಸರ್ಕಾರ ಹೆಚ್ಚುವರಿಯಾಗಿ 4,000 ರೂಪಾಯಿಗಳನ್ನು ನೀಡುವ ಯೋಜನೆ, ನೇಕಾರರು ಮತ್ತು ಮೀನುಗಾರರ ಸಾಲ ಮನ್ನಾ ಘೋಷಣೆ, ಪಿಎಂ ಕಿಸಾನ್ ಕರ್ನಾಟಕ ಯೋಜನೆಯಡಿ 50 ಲಕ್ಷಕ್ಕೂ ಹೆಚ್ಚು ರೈತರಿಗೆ ಅನುಕೂಲವಾಗಿದೆ. ಪ್ರವಾಹ ಸಂದರ್ಭದಲ್ಲಿ ಹಾಗೂ ಕೋವಿಡ್ ಸಂದರ್ಭದಲ್ಲಿ ರೈತರಿಗೆ ಈ ನೆರವು ಸಕಾಲಿಕವಾಗಿ ಒದಗಿ ಬಂದಿದೆ. ಯಡಿಯೂರಪ್ಪ ಆಡಳಿತ ಅವಧಿಯಲ್ಲಿ ವಿಶೇಷವಾಗಿ ಹೈದರಾಬಾದ್ ಕರ್ನಾಟಕ ರೈತರು ಮೂಲ ಸೌಕರ್ಯಗಳ ಅಭಿವೃದ್ಧಿ, ಕೈಗಾರಿಕೆಗಳಿಗೆ ಒತ್ತು ನೀಡಲಾಯಿತು. ಸಂವಿಧಾನದ ಪರಿಚ್ಛೇದ 371 ಅನ್ವಯ ವಿಶೇಷ ಸ್ಥಾನಮಾನ ಪಡೆದಿರುವ ಹೈದರಾಬಾದ್ ಕರ್ನಾಟಕವನ್ನ ಕಲ್ಯಾಣ ಕರ್ನಾಟಕ ಅಂತ ಮರುನಾಮಕರಣ ಮಾಡಲಾಯಿತು. ಕೇಂದ್ರ ಸರ್ಕಾರದ ಜಲಜೀವನ್ ಮಿಷನ್ ಮನೆ ಮನೆಗೆ ಗಂಗೆ ಯೋಜನೆಯಡಿ 23.57 ಲಕ್ಷ ಗ್ರಾಮೀಣ ಮನೆಗಳಿಗೆ ಹೊಸ ಕಾರ್ಯಾತ್ಮಕನಲ್ಲಿ ಸಂಪರ್ಕ ಕಲ್ಪಿಸೋಕೆ ಹಾಗೂ ಸುರ್ಮಾರ್ಗ ಯೋಜನೆಯಡಿ ಗ್ರಾಮೀಣ ರಸ್ತೆಗಳ ಸುಧಾರಣೆಗಾಗಿ 780 ಕೋಟಿ ರೂಪಾಯಿ ಅನುದಾನ ನಿಗದಿಪಡಿಸಿದರು. ಕೈಗಾರಿಕೆಗಳ ಬೆಳವಣಿಗೆಗೆ ಪೂರಕವಾಗಿ ರಾಜ್ಯದಲ್ಲಿ ಕಲಬುರಗಿ, ಬೀದರ್ ವಿಮಾನ ನಿಲ್ದಾಣಗಳು ಕಾರ್ಯಾರಂಭ ಮಾಡಿದ್ವು. ಶಿವಮೊಗ್ಗ ಕಿರು ವಿಮಾನ ನಿಲ್ದಾಣ ಕಾಮಗಾರಿ ವೇಗ ಪಡೆದುಕೊಳ್ಳೋಕೆ ಆಸಕ್ತಿ ವಹಿಸಿದ್ರು. ಅಲ್ಲದೆ ಸ್ವಿಟ್ಜರ್ಲ್ಯಾಂಡಿನ ದಾವೋಸ್ನಲ್ಲಿ ನಡೆದ ವರ್ಲ್ಡ್ ಎಕನಾಮಿಕ್ ಫೋರಂ ಸಮಾವೇಶದಲ್ಲಿ ಪಾಲ್ಗೊಂಡ ಮುಖ್ಯಮಂತ್ರಿಗಳು 40ಕ್ಕೂ ಹೆಚ್ಚು ಜಾಗತಿಕ ಕಂಪನಿಗಳ ಜೊತೆಗೆ ಪ್ರತ್ಯೇಕ ಮಾತುಕತೆ ನಡೆಸಿ ರಾಜ್ಯದಲ್ಲಿ ಹೂಡಿಕೆ ಮಾಡುವಂತೆ ಮನವೊಲಿಸಿದ್ರು. ಜನಪರವಾದ ಜನರ ಶ್ರೇಯೋಭಿವೃದ್ಧಿಗಾಗಿ ದುಡಿಯುವ ಯಡಿಯೂರಪ್ಪನವರು ಕೈಗೊಂಡ ಕಾರ್ಯಕ್ರಮಗಳು ಅವರ ಮುಂಗಾಣಿಕೆ, ಜನಪರ ಕಾಳಜಿ, ಪ್ರಗತಿಯ ಪರವಾದ ಕಾಳಜಿಗಳಿಗೆ ನಿದರ್ಶನ. ಯಡಿಯೂರಪ್ಪನವರು ಛಲ, ದಿಟ್ಟತನ, ಹೋರಾಟಕ್ಕೆ ಹೆಸರಾದವರು. ಸವಾಲುಗಳನ್ನು ಮೈಮೇಲೆ ಎಳೆದುಕೊಳ್ಳುವ ಎದೆಗಾರಿಕೆ ಇರುವವರು. 1 ವರ್ಷ ಪೂರೈಸುತ್ತಿರುವ ಈ ಹೊತ್ತಿನಲ್ಲಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಹಾದು ಬಂದ ಹಾದಿ ಕಠಿಣ ಸವಾಲುಗಳದ್ದು. ಆದರೆ ಒಬ್ಬ ಜನನಾಯಕನಾಗಿ ಸ್ವಾಭಿಮಾನಿಯಾಗಿ ಬೆಳೆದ ಅವರು ರಾಜ್ಯದ ಜನತೆಗೆ ಸ್ವಾವಲಂಬಿಯಾದ ಸ್ವಾಭಿಮಾನಿ ಬದುಕನ್ನ ಕಟ್ಟಿಕೊಡಬೇಕು ಎಂಬ ಹಂಬಲದಿಂದ ದುಡಿದಿದ್ದಾರೆ. ಬಿಕ್ಕಟ್ಟಿನ ಎಲ್ಲ ಗಳಿಗೆಯಲ್ಲೂ ಗಟ್ಟಿಯಾಗಿ ನಿಂತು ತಾವಂದುಕೊಂಡಿದ್ದನ್ನ ಸಾಧಿಸಿದ್ದಾರೆ. ಕೃಷಿ, ತೋಟಗಾರಿಕೆ, ಪಶುಸಂಗೋಪನಾ ಇಲಾಖೆಗಳಲ್ಲಿ ಈ ನಡುವೆ ಮಹತ್ವದ ಕಾರ್ಯಗಳು ಜಾರಿಯಾಗಿದ್ದು ರೈತರು, ಬೆಳೆಗಾರರು, ಸಾಕಾಣಿಕೆದಾರರ ಬದುಕಿನಲ್ಲಿ ನೆಮ್ಮದಿ, ಹರ್ಷವನ್ನು ತಂದಿದೆ. ಭಾರತ ಸರ್ಕಾರದ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಡಿ ಪ್ರತಿ ಅರ್ಹ ರೈತ ಕುಟುಂಬಕ್ಕೆ ವಾರ್ಷಿಕ 6,000 ರೂಪಾಯಿಗಳ ನಗದು ನೆರವನ್ನ ನೀಡುತ್ತಿದೆ. ಇದರೊಂದಿಗೆ ರಾಜ್ಯ ಸರ್ಕಾರವು ಹೆಚ್ಚುವರಿ 4,000 ರೂಪಾಯಿಗಳ ಆರ್ಥಿಕ ನೆರವನ್ನು 2 ಕಂತುಗಳಲ್ಲಿ ಪಿಎಂ ಕಿಸಾನ್ ಕರ್ನಾಟಕ ಯೋಜನೆಯಡಿ ನೀಡುತ್ತಿದೆ.
ಸಿರಿಧಾನ್ಯ ಬೆಳೆಗಾರರಿಗೆ ಉತ್ತೇಜನ ನೀಡೋಕೆ ರೈತ ಸಿರಿ ಯೋಜನೆಯಡಿ ಪ್ರತಿ ಹೆಕ್ಟರ್ಗೆ 10,000 ರೂಪಾಯಿ ನಗದು ಪ್ರೋತ್ಸಾಹ ನೀಡಲಾಗ್ತಿದೆ. ಈವರೆಗೂ 5,700 ರೈತರಿಗೆ 3.25 ಕೋಟಿ ರೂಪಾಯಿ ಪ್ರೋತ್ಸಾಹ ಧನ ವಿತರಣೆ ಮಾಡಲಾಗಿದೆ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ರೈತರಿಗೆ 25 ಅಶ್ವಶಕ್ತಿವರೆಗಿನ ಸಣ್ಣ ಟ್ರಾಕ್ಟರ್ಗಳಿಗೆ ನೀಡಲಾಗುತ್ತಿದ್ದ 2 ಲಕ್ಷ ರೂಪಾಯಿಗಳ ಸಹಾಯಧನವನ್ನು 3 ಲಕ್ಷ ರೂಪಾಯಿಗಳಿಗೆ ಹೆಚ್ಚಿಸಿ ಅನುಷ್ಠಾನಗೊಳಿಸಲಾಗುತ್ತಿದೆ. ಆದರೆ ರೈತನಿಗೆ ಸೂಕ್ತ ಮಾರುಕಟ್ಟೆಯೂ ಸಿಗುವುದಿಲ್ಲ, ಬೆಳೆಗೆ ತಕ್ಕ ಬೆಲೆಯೂ ಸಿಗುವುದಿಲ್ಲ. ಈ ಹಿನ್ನೆಲೆಯಲ್ಲಿ ಜಾರಿಯಾದ ಎಪಿಎಂಸಿ ಕಾಯ್ದೆಯ ತಿದ್ದುಪಡಿ ರೈತನಿಗೆ ಭರವಸೆಯನ್ನ ತುಂಬಿತ್ತು. ಕೊರೋನಾ ಕಾಲದಲ್ಲಿ ಇದೊಂದು ಮಹತ್ವದ ನಿರ್ಣಯವಾಯಿತು. ನನ್ನ ಬೆಳೆ ನನ್ನ ಹಕ್ಕು ಎಂಬ ಸಿದ್ಧಾಂತವನ್ನ ಸಾಕಾರಗೊಳಿಸಿತು. ರೈತರ ಶೋಷಣೆ ತಪ್ಪಿಸಿ ರೈತರು ಹಾಗೂ ಉದ್ಯಮಿಗಳಿಗೆ ಅನುಕೂಲ ಕಲ್ಪಿಸೋಕೆ ಭೂ ಸುಧಾರಣಾ ಕಾಯ್ದೆಯ ಸೆಕ್ಷನ್ 79A ಮತ್ತು ಬಿಗಳನ್ನು ರದ್ದುಪಡಿಸಲಾಯಿತು. ಇನ್ನು ತೋಟಗಾರಿಕಾ ಕ್ಷೇತ್ರದಲ್ಲಿ ಕೂಡ ಮಹತ್ವದ ಕೆಲಸಗಳಾಗಿವೆ. 1,368 ತೋಟಗಾರಿಕೆ ಉತ್ಪನ್ನಗಳ ಸಂಸ್ಕರಣಾ ಘಟಕ ಮತ್ತು ಕೊಯ್ಲೋತ್ತರ ನಿರ್ವಹಣಾ ಘಟಕಗಳ ಸ್ಥಾಪನೆಗೆ ಸಹಾಯಧನ ನೀಡಲಾಗಿದೆ. 72 ಫಲಾನುಭವಿಗಳಿಗೆ ಯಂತ್ರೋಪಕರಣಗಳನ್ನು ಖರೀದಿಸೋಕೆ ಸಹಾಯಧನ ನೀಡಲಾಗಿದೆ. ತಂತ್ರಜ್ಞಾನವನ್ನು ಬಳಸಿ ಕೃಷಿ ಚಟುವಟಿಕೆಗಳಿಗೆ ಹೊಸ ಬಲ ತುಂಬಲಾಗ್ತಿದೆ. ತೋಟಗಾರಿಕೆ ಬೆಳೆಗಳ ಬೇಸಾಯದಲ್ಲಿ ರೈತರು ಎದುರಿಸುತ್ತಿರುವ ವಿವಿಧ ತೊಂದರೆಗಳಾದ ರೋಗ, ಕೀಟ, ಪೋಷಕಾಂಶಗಳ ಕೊರತೆ ಇತ್ಯಾದಿಗಳನ್ನು ಈ ಸ್ಯಾಪ್ ತಂತ್ರಜ್ಞಾನದ ಮೂಲಕ ತಜ್ಞರ ಸಹಾಯದೊಂದಿಗೆ ಸ್ಥಳದಲ್ಲೇ ಗುರುತಿಸಿ ಅವುಗಳ ಹಾನಿ ಮಟ್ಟವನ್ನು ಪ್ರಮಾಣೀಕರಿಸಿ ಅದಕ್ಕೆ ಸಂಬಂಧಪಟ್ಟ ಶಿಫಾರಸು ಹಾಗೂ ಸಲಹೆಗಳನ್ನು ಪಡೆಯಬಹುದಾಗಿದೆ. ಈ ಎಲ್ಲ ಕಾರ್ಯಕ್ರಮಗಳಿಂದಾಗಿ ಕರ್ನಾಟಕ ರಾಜ್ಯವು ತೋಟಗಾರಿಕೆ ಬೆಳೆಗಳ ಉತ್ಪಾದನೆಯಲ್ಲಿ 8ನೇ ಸ್ಥಾನ ಪಡೆದುಕೊಂಡಿದೆ. ರೇಷ್ಮೆ ಇಲಾಖೆ ಮತ್ತು ಪಶುಸಂಗೋಪನಾ ಇಲಾಖೆಯಲ್ಲಿ ಹನಿ ನೀರಾವರಿ ಘಟಕ, ಸಾಕಾಣಿಕೆ ಕೇಂದ್ರ ನಿರ್ಮಾಣ, ರೇಷ್ಮೆ ಕೃಷಿ ಸಂಶೋಧನೆ, ಹೊಸ ತಂತ್ರಜ್ಞಾನ ಅಳವಡಿಕೆಗೆ ಸಂಬಂಧಿಸಿದ ಸಂಶೋಧನೆ ಮುಂತಾದ ಕಾರ್ಯಗಳನ್ನು ಹಮ್ಮಿಕೊಳ್ಳುವುದಕ್ಕೆ ಮುಖ್ಯಮಂತ್ರಿಗಳು ಉತ್ತೇಜಿಸಿದ್ದಾರೆ. ಈ ಮೂಲಕ ರೇಷ್ಮೆ ಕೃಷಿಗೆ ಬಲ ತುಂಬುತ್ತಿದ್ದಾರೆ. ಜೊತೆಗೆ 7,049 ಫಲಾನುಭವಿಗಳಿಗೆ ಪಶುಭಾಗ್ಯ ಯೋಜನೆಯಡಿ ಸವಲತ್ತು ನೀಡೋಕೆ ಅನುದಾನ ಒದಗಿಸಲಾಗಿದೆ. ರಾಜ್ಯದ 15 ಜಿಲ್ಲೆಗಳಲ್ಲಿ ಸುಸಜ್ಜಿತ ಪಶು ಚಿಕಿತ್ಸಾ ವಾಹನಗಳ ಸೌಲಭ್ಯವನ್ನು ಒದಗಿಸೋಕೆ 200 ಕೋಟಿ ರೂಪಾಯಿಗಳ ಅನುದಾನ ಒದಗಿಸಲಾಗಿದೆ. ಯಡಿಯೂರಪ್ಪ ಸರ್ಕಾರದ ಮಹತ್ವದ ಸಾಧನೆಗಳ ಪಟ್ಟಿ ಹೀಗಿದೆ. ರೈತರಿಗೆ ತಾವು ಬೆಳೆದ ಉತ್ಪನ್ನಗಳನ್ನು ಮುಕ್ತ ಮಾರುಕಟ್ಟೆಯಲ್ಲಿ ಸ್ಪರ್ಧಾತ್ಮಕ ದರದಲ್ಲಿ ಮಾರಾಟ ಮಾಡಲು ಅನುವು ಮಾಡಿಕೊಡುವಂತೆ ಎಪಿಎಂಸಿ ಕಾಯ್ದೆಗೆ ತಿದ್ದುಪಡಿ, ನನ್ನ ಬೆಳೆ ನನ್ನ ಹಕ್ಕು ಸಿದ್ಧಾಂತ ಸಾಕಾರಗೊಳಿಸಿದ ಹೆಗ್ಗಳಿಕೆ, ನೇಕಾರರ ಸಾಲ ಮನ್ನಾ ಯೋಜನೆಯಿಂದ 98.29 ಕೋಟಿ ರೂಪಾಯಿ ವೆಚ್ಚವಾಗಲಿದ್ದು 29,621 ನೇಕಾರರು ಅನುಕೂಲ ಪಡೆಯಲಿದ್ದಾರೆ. ರಾಜ್ಯ ಸರ್ಕಾರ ಇನ್ನೂ ಒಂದು ಹೆಜ್ಜೆ ಮುಂದುವರೆದಿದ್ದು 2019 ಜನವರಿಯಿಂದ ಮಾರ್ಚ್ 31ರ ಅವಧಿಯಲ್ಲಿ ಸಾಲ ಮರುಪಾವತಿ ಮಾಡಿದ ನೇಕಾರರಿಗೆ ಈ ಸೌಲಭ್ಯ ವಿಸ್ತರಿಸಿ ಕೋವಿಡ್ ಸಂಕಷ್ಟ ಕಾಲದಲ್ಲಿ ಮಾನವೀಯತೆ ಮೆರೆದಿದೆ. ಕೈಮಗ್ಗ ನೇಕಾರರಿಗೆ ವಾರ್ಷಿಕ ತಲಾ 2,000 ರೂಪಾಯಿ ಆರ್ಥಿಕ ನೆರವು ನೀಡುವ ನೇಕಾರ ಸಮ್ಮಾನ ಯೋಜನೆಗೆ ಚಾಲನೆ. ರಾಜ್ಯದಲ್ಲಿ ಪ್ರಾದೇಶಿಕ ಅಸಮಾನತೆ ಹೋಗಲಾಡಿಸಿ ಸಮಗ್ರ ಕರ್ನಾಟಕದ ಅಭಿವೃದ್ಧಿ ಸಾಧನೆ ಸರ್ಕಾರದ ಆಶಯ. ಈ ಹಿನ್ನೆಲೆಯಲ್ಲಿ ಸಂವಿಧಾನದ ಪರಿಚ್ಛೇದ 371J ಅನ್ವಯ ವಿಶೇಷ ಸ್ಥಾನಮಾನ ಪಡೆದಿರುವ ಹೈದರಾಬಾದ್ ಕರ್ನಾಟಕವನ್ನ ಕಲ್ಯಾಣ ಕರ್ನಾಟಕ ಅಂತ ಮರುನಾಮಕರಣ. ಕಲ್ಯಾಣ ಕರ್ನಾಟಕ ಸಮಗ್ರ ಅಭಿವೃದ್ಧಿಗೆ ಕಲ್ಯಾಣ ಕರ್ನಾಟಕ ಮಾನವ ಸಂಪನ್ಮೂಲ ಕೃಷಿ ಮತ್ತು ಸಾಂಸ್ಕೃತಿಕ ಸಂಘವನ್ನ ಸ್ಥಾಪನೆ. ರಾಜ್ಯದ ಆರ್ಥಿಕ ಸ್ಥಿರತೆಯನ್ನ ಕಾಪಾಡಲು ತೆರಿಗೆ ಸಂಗ್ರಹದಲ್ಲಿ ಹೆಚ್ಚಿನ ಕೊರತೆಯಾಗದಂತೆ ಎಚ್ಚರ. ಕೈಗಾರಿಕೆಗಳ ಅಭಿವೃದ್ಧಿಗೆ ಪೂರಕ ವಾತಾವರಣ ಸೃಷ್ಟಿಸಲು ಕ್ರಮ. ಏರೋಸ್ಪೇಸ್, ಆಹಾರ ಸಾಗಣೆ ಸರಪಣಿ ಮತ್ತಿತರ ವಲಯಗಳಲ್ಲಿ ಹೂಡಿಕೆ ಮಾಡಲು ಹಲವು ಕಂಪನಿಗಳು ಆಸಕ್ತಿ. ಕೈಗಾರಿಕೋದ್ಯಮಿಗಳ ಬೇಡಿಕೆಯ ಮಾನವ ಸಂಪನ್ಮೂಲ ಹಾಗೂ ಉದ್ಯೋಗ ಆಕಾಂಕ್ಷಿಗಳನ್ನು ಒಂದೇ ವೇದಿಕೆಯಡಿ ತರುವ ಸ್ಕಿಲ್ ಕನೆಕ್ಟ್ ಎಂಬ ಪೋರ್ಟಲ್ ಅನ್ನ ಪ್ರಾರಂಭ. ರಾಜ್ಯದ ರೈಲ್ವೆ ಜಾಲವನ್ನು ವಿಸ್ತರಿಸಲು ಆದ್ಯತೆ ನೀಡಲಾಗಿದ್ದು ಶಿವಮೊಗ್ಗ, ಶಿಕಾರಿಪುರ, ರಾಣೆಬೆನ್ನೂರು ರೈಲು ಮಾರ್ಗ ಕಾಮಗಾರಿಗೆ ಚಾಲನೆ, ಭೂಸ್ವಾಧೀನ ಪ್ರಕ್ರಿಯೆ ಪ್ರಾರಂಭ. ಬೆಳಗಾವಿ, ಧಾರವಾಡ ರೈಲು ಮಾರ್ಗ ನಿರ್ಮಾಣಕ್ಕೆ ತಾತ್ವಿಕ ಅನುಮೋದನೆ.
ಬೆಂಗಳೂರಿನ ಸಂಚಾರ ದಟ್ಟಣೆ ನಿವಾರಿಸುವ ನಿಟ್ಟಿನಲ್ಲಿ ಬೆಂಗಳೂರು ಸಬ್ ಅರ್ಬನ್ ರೈಲ್ವೆ ಮತ್ತು ಮೆಟ್ರೋ ಯೋಜನೆಗಳ ಕಾಮಗಾರಿಗಳು ಚುರುಕು. ಬೆಂಗಳೂರು ನಗರದ ನಿರ್ಮಾತೃ ನಾಡಪ್ರಭು ಕೆಂಪೇಗೌಡ ಅವರ ಬೃಹತ್ ಪುತ್ಥಳಿಯನ್ನ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಬಳಿ ನಿರ್ಮಿಸಲು ಶಿಲಾನ್ಯಾಸ. ಇಷ್ಟೆಲ್ಲ ಜನಪರ ಕಾಳಜಿಯಿಂದ ರಾಜ್ಯದ ಜನತೆಯ ಸರ್ವತೋಮುಖ ಏಳಿಗೆಗೆ ಕಂಕಣಬದ್ಧವಾಗಿದ್ದ ಯಡಿಯೂರಪ್ಪ ಸರ್ಕಾರಕ್ಕೆ ಬಂದ ಮತ್ತೊಂದು ಬಹುದೊಡ್ಡ ಸವಾಲು ಕೋವಿಡ್-19 ಜಾಗತಿಕ ಹೆಮ್ಮಾರಿ. ಜಾಗತಿಕ ಸವಾಲನ್ನೇ ಸಮರ್ಥ ದೊರೆಯೊಬ್ಬ ಹೇಗೆ ಕಿಂಚಿತ್ತೂ ಅಳುಕಿಲ್ಲದೆ ಎದುರಿಸ್ತಾನೆ ಅನ್ನೋದಕ್ಕೆ ಯಡಿಯೂರಪ್ಪ ಅವರೇ ಸಾಕ್ಷಿ. ಇನ್ಸೈಡ್ ಸುದ್ದಿ ಸೋಮವಾರದಿಂದ ಶನಿವಾರ ಸಂಜೆ 7 ಗಂಟೆಗೆ TV9 ನಲ್ಲಿ ಮಾತ್ರ.